ಇತಿಹಾಸದಲ್ಲಿ ಕೆಲವು ಘಟನೆಗಳು ನಮಗೆ ಶಾಕ್ ಕೊಡುತ್ತವೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ನಡೆದದ್ದು ಶಾಕ್ ಅಲ್ಲ, ಅದೊಂದು ಪೊಲಿಟಿಕಲ್ ಅರ್ಥಕ್ವೇಕ್. ಒಂದು ಕ್ಷಣ ಯೋಚಿಸಿ. 34 ವರ್ಷಗಳ ಕಾಲ ಕಮ್ಯುನಿಸ್ಟರ ಕೆಂಪು ಕೋಟೆಯಾಗಿದ್ದ, ಆಮೇಲೆ ಮಮತಾ ಬ್ಯಾನರ್ಜಿಯ ಎದುರಿಸಲಾಗದ ಮಾಮಾಟಿ ಮನುಷ್ ಸಾಮ್ರಾಜ್ಯವಾಗಿದ್ದ ಬಂಗಾಳದಲ್ಲಿ ಬಿಜೆಪಿ ಅನ್ನೋದು ಕೇವಲ ಒಂದು ಜೋಕ್ ಆಗಿತ್ತು. ಒಂದು ಔಟ್ಸೈಡರ್ ಪಾರ್ಟಿ, ಅವರಿಗಲ್ಲಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋಕೆ ಒಬ್ಬ ಏಜೆಂಟ್ ಕೂಡ ಇರಲಿಲ್ಲ. ಆದರೆ ದಿಢೀರನೆ ಯಾರು ಊಹಿಸದ ಘಟನೆ ನಡೆಯಿತು. ಕೇವಲ 4% ವೋಟ್ ಶೇರ್ ಇದ್ದ ಒಂದು ಪಾರ್ಟಿ ಹೇಗೆ ಲಕ್ಷಾಂತರ ವೋಟರ್ಸ್ನ ತನ್ನ ಕಡೆ ಸೆಳೆಯಿತು. ಬಂಗಾಳದಲ್ಲಿ ಹಳ್ಳಿಗಳಲ್ಲಿ ಜೈ ಶ್ರೀರಾಮ್ ಘೋಷಣೆ ಹೇಗೆ ಮೊಳಗಿತು. ಇದು ಕೇವಲ ಮೋದಿ ಅವರ ಅಲೆ ಅಂತ ಅಂದ್ಕೊಂಡಿದ್ರೆ ಅದು ನಮ್ಮ ತಪ್ಪಾಗುತ್ತದೆ. ಇದರ ಹಿಂದಿರುವ ಸತ್ಯ ತುಂಬಾನೇ ಡಾರ್ಕ್, ತುಂಬಾನೇ ಕಾಂಪ್ಲೆಕ್ಸ್ ಮತ್ತು ಅಷ್ಟೇ ಬ್ರಿಲಿಯಂಟ್ ಆಗಿದೆ. ನಮಸ್ಕಾರ ಸ್ನೇಹಿತರೆ, ಸಾಮ್ರಾಟ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಬಂಗಾಳ ರಾಜಕೀಯದ ಆಳವಾದ ರಹಸ್ಯಗಳನ್ನು, ಬೂತ್ ಲೆವೆಲ್ ಸ್ಟ್ರಾಟಜಿಗಳನ್ನು ಮತ್ತು ಈಸ್ಟ್ ಇಂಡಿಯಾದ ಅತಿ ದೊಡ್ಡ ರಾಜಕೀಯ ಭದ್ರಕೋಟೆ ಹೇಗೆ ಬಿರುಕು ಬಿಡ್ತು ಅನ್ನೋದನ್ನ ಡಿಕೋಡ್ ಮಾಡ್ತೇವೆ. ಇದು ಬಂಗಾಳದ ರಾಜಕೀಯವನ್ನೇ ಸಂಪೂರ್ಣವಾಗಿ ಬದಲಿಸಿದ ಕತೆ. ಬಿಜೆಪಿ ಬಂಗಾಳವನ್ನು ಹೇಗೆ ಭೇದಿಸಿತು ಅಂತ ಅರ್ಥ ಮಾಡಿಕೊಳ್ಳೋಕ್ಕೂ ಮುಂಚೆ ನಾವು 2011ಕ್ಕೆ ಹೋಗಬೇಕು. ದಶಕಗಳ ಕಾಲ ಹೊರಗಿನ ಪ್ರಪಂಚಕ್ಕೆ ಬಂಗಾಳ ಅಂದರೆ ಏನು ಅನ್ನೋ ಒಂದು ಚಿತ್ರಣ ಇತ್ತು. 2011ರಲ್ಲಿ ಬಂಗಾಳದಲ್ಲಿ ಒಂದು ಹೊಸ ಶಕೆ ಶುರುವಾಯಿತು. 34 ವರ್ಷಗಳ ಕಾಲ ಬೇರು ಬಿಟ್ಟಿದ್ದ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ ಮಮತಾ ಬ್ಯಾನರ್ಜಿ ಒಬ್ಬರೇ ಒಂಟಿ ಸಲಗದ ಹಾಗೆ ಹೋರಾಡಿ ಗೆದ್ದರು. ಬಹಳಷ್ಟು ಜನ ಅಂದುಕೊಳ್ಳೋದು ದೀದಿ ಕೇವಲ ಎಮೋಷನ್ನಿಂದ, ಜನರ ಪ್ರೀತಿಯಿಂದ ಗೆದ್ದಿದ್ದು ಅಂತ. ಆದರೆ ಸತ್ಯ ಬೇರೆಯದೇ ಇದೆ. ಮಮತಾ ಬ್ಯಾನರ್ಜಿ ಕೇವಲ ಒಂದು ಪಾರ್ಟಿ ಕಟ್ಟಲಿಲ್ಲ, ಆದರೆ ಆಕೆ ಒಂದು ಪೊಲಿಟಿಕಲ್ ಮಷೀನನ್ನೇ ಬಿಲ್ಡ್ ಮಾಡಿದ್ದಳು. ಆ ಮಷೀನ್ ಕೆಲಸ ಮಾಡಿದ್ದು 3 ಪ್ರಮುಖ ಅಂಶಗಳ ಮೇಲೆ. ಮೊದಲನೆಯದು ವೆಲ್ಫೇರ್ ಆ್ಯಂಡ್ ವುಮೆನ್. ಕನ್ಯಾಶ್ರೀ, ರೂಪಶ್ರೀ ಮತ್ತು ಇತ್ತೀಚಿನ ಲಕ್ಷ್ಮೀರ್ ಭಂಡಾರ್ನಂತಹ ಸ್ಕೀಮ್ಗಳು ಕೋಟ್ಯಂತರ ಮಹಿಳೆಯರ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹಣ ಹೋಗ್ತಿತ್ತು. ಇದರಿಂದ ಬಂಗಾಳದ ಮಹಿಳಾ ವೋಟರ್ಸ್ ಟಿಎಂಸಿಗೆ ಒಂದು ಮ್ಯಾಸಿವ್ ಬುಲೆಟ್ ಪ್ರೂಫ್ ಶೀಲ್ಡ್ ಆಗಿ ನಿಂತರು. ಎರಡನೆಯದು ಮೈನಾರಿಟಿ ಕಾನ್ಸಾಲಿಡೇಷನ್. ಬಂಗಾಳದಲ್ಲಿ ಸುಮಾರು 30%ಗಿಂತ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇದೆ. ಮಮತಾ ಈ ವೋಟ್ ಬ್ಯಾಂಕ್ ಅನ್ನು ಎಷ್ಟರ ಮಟ್ಟಿಗೆ ಸಾಲಿಡ್ ಆಗಿ ಕಾನ್ಸಾಲಿಡೇಟ್ ಮಾಡಿದ್ರು ಅಂದ್ರೆ ಇದು ಯಾವತ್ತೂ ಒಡೆಯದ ಒಂದು ವಜ್ರದ ಗೋಡೆಯಾಗಿ ಕನ್ವರ್ಟ್ ಆಗಿತ್ತು. ಸ್ನೇಹಿತರೆ, ಬಂಗಾಳದಲ್ಲಿ ರಾಜಕೀಯ ಅಂದ್ರೆ ಕೇವಲ ಸೈದ್ಧಾಂತಿಕ ಚರ್ಚೆಯಲ್ಲ, ಅದೊಂದು ರಕ್ತ ಸಿಕ್ತ ಕ್ರೀಡೆ. ಟಿಎಂಸಿಯ ಈ ಸಿಂಡಿಕೇಟ್ ಕಲ್ಚರ್ ಕೇವಲ ಕಮಿಷನ್ ಪಡೆಯುವುದಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ವರ್ಷಗಳು ಕಳೆದಂತೆ ಇದು ಒಂದು ಸಾಂಸ್ಥಿಕ ಗೂಂಡಾಗಿರಿಯಾಗಿ ಬದಲಾಗಿತ್ತು. ಬಂಗಾಳದಲ್ಲಿ ನೀವು ಒಂದು ಮನೆ ಕಟ್ಟಬೇಕು ಅಂದರೂ, ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂದರೂ ಲೋಕಲ್ ಕ್ಲಬ್ ಅಥವಾ ಸಿಂಡಿಕೇಟ್ಗೆ ಕಮಿಷನ್ ಕೊಡಲೇಬೇಕು. ಕಮ್ಯುನಿಸ್ಟರ ಕಾಲದಲ್ಲಿ ಇದ್ದ ರಕ್ತ ಸಿಕ್ತ ಗೂಂಡಾ ಪಡೆಗಳು ರಾತ್ರೋರಾತ್ರಿ ತಮ್ಮ ಕೆಂಪು ಶರ್ಟ್ ಬಿಚ್ಚಿ ಟಿಎಂಸಿಯ ಹಸಿರು ಬಿಳಿ ಶರ್ಟ್ ಹಾಕಿಕೊಂಡವು. ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕುಸಿದಿತ್ತು ಅನ್ನೋದಕ್ಕೆ ಈ ಕರಾಳ ಘಟನೆಗಳೇ ಸಾಕ್ಷಿ. 2021ರ ಚುನಾವಣೋತ್ತರ ಹಿಂಸಾಚಾರ. ಎಲೆಕ್ಷನ್ ರಿಸಲ್ಟ್ ಬಂದ ಮರುದಿನವೇ ಬಂಗಾಳದಲ್ಲಿ ಶುರುವಾದ ಹಿಂಸಾಚಾರಕ್ಕೆ ಲೆಕ್ಕವೇ ಇಲ್ಲ. ಬಿಜೆಪಿ ಮತ್ತು ವಿರೋಧ ಪಕ್ಷದ ಕಾರ್ಯಕರ್ತರ ಮನೆಗಳಿಗೆ, ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಯಿತು. 100 ಜನ ಪ್ರಾಣ ಉಳಿಸಿಕೊಳ್ಳಲು ಅಸ್ಸಾಂ ಬಾರ್ಡರ್ ಕಡೆ ಗುಳೆ ಹೋದರು. ಪರಿಸ್ಥಿತಿ ಎಷ್ಟು ಕೈ ಮೀರಿತ್ತು ಅಂದರೆ ಸ್ವತಃ ಹೈಕೋರ್ಟ್ ಕಠಿಣವಾಗಿ ಎಚ್ಚರಿಸಿ ಸಿಬಿಐ ಎಂಟ್ರಿ ಕೊಡಬೇಕಾಯಿತು. ಮತ್ತು ಬೋಕ್ಯೂ ಹತ್ಯಾಕಾಂಡ 2022. ಬೀರ್ಭೂಮ್ ಜಿಲ್ಲೆಯ ಬೋಕ್ಯೂ ಹಳ್ಳಿಯಲ್ಲಿ ನಡೆದದ್ದು ರಾಕ್ಷಸಿ ಕೃತ್ಯ. ರಾಜಕೀಯ ದ್ವೇಷಕ್ಕಾಗಿ ಮತ್ತು ಮರಳು ಮಾಫಿಯಾದ ಜಗಳಕ್ಕಾಗಿ
ಒಂದೇ ರಾತ್ರಿ 10ಕ್ಕೂ ಹೆಚ್ಚು ಜನರನ್ನು, ಅದರಲ್ಲೂ ಹೆಚ್ಚಾಗಿ ಮಹಿಳೆಯರು ಮತ್ತು ಮಕ್ಕಳನ್ನು ಮನೆಯೊಳಗೆ ಕೂಡಿ ಹಾಕಿ ಜೀವಂತವಾಗಿ ಸುಡಲಾಯಿತು. ಇದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಹಾಗೂ ಪಂಚಾಯತ್ ಎಲೆಕ್ಷನ್ ಸಮಯದಲ್ಲಿ ನಡೆದ ಡೆಮಾಕ್ರಸಿಯ ಹೈಜಾಕ್, 2018 ಮತ್ತು 2023 ಪಂಚಾಯತ್ ಚುನಾವಣೆಗಳಲ್ಲಿ ನಡೆದದ್ದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಬೂತ್ ಕ್ಯಾಪ್ಚರ್ ಮಾಡೋದು, ಬ್ಯಾಲೆಟ್ ಬಾಕ್ಸ್ಗಳನ್ನು ಎತ್ಕೊಂಡೋಡೋದು, ವೋಟಿಂಗ್ ಪೇಪರ್ಗಳಿಗೆ ಬೆಂಕಿ ಹಚ್ಚಿ ನೀರಿನಲ್ಲಿ ಎಸೆಯೋದು, ಇವೆಲ್ಲವೂ ನ್ಯಾಷನಲ್ ಮೀಡಿಯಾ ಕ್ಯಾಮರಾಗಳ ಮುಂದೆಯೇ ನಡೆದು ಹೋಯಿತು. ಮತ್ತು ಸಂದೇಶ್ ಖಾಲಿ ದಂಗೆ, ಇದು ಇಡೀ ಬಂಗಾಳದ ದಿಕ್ಕನ್ನೇ ಬದಲಿಸಿದ ಘಟನೆ. TMCಯ ಲೋಕಲ್ ಡಾನ್ ಶೇಖ್ ಶಹಜಹಾನ್ ಖಾನ್ ಮತ್ತು ಅವನ ಗ್ಯಾಂಗ್ ಹಳ್ಳಿಯ ಬಡವರ ಜಮೀನುಗಳನ್ನು ಕಬಳಿಸಿದ್ದು ಮಾತ್ರವಲ್ಲದೆ ಮಹಿಳೆಯರ ಮೇಲೆ ವರ್ಷಗಳ ಕಾಲ ನಡೆಸಿದ ದೌರ್ಜನ್ಯ ಹೊರಬಂದಾಗ ಇಡೀ ಬಂಗಾಳದ ಮಹಿಳಾ ವೋಟರ್ಸ್ ರೊಚ್ಚಿಗೆದ್ದಿದ್ದರು. ದೀದಿಯ ಬಂಗಾಳದ ಮಗಳು ಅನ್ನೋ ಇಮೇಜ್ಗೆ ಇದು ಅತಿ ದೊಡ್ಡ ಹೊಡೆತ ಕೊಡ್ತು. ಇದು ಕೇವಲ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಆಗಿರಲಿಲ್ಲ, ಇದು ನಮ್ಮ ವಿರುದ್ಧ ಮಾತಾಡಿದ್ರೆ ನಿಮಗೆ ಬದುಕುವ ಹಕ್ಕಿಲ್ಲ ಅನ್ನೋ ಸ್ಟೇಟ್ ಸ್ಪಾನ್ಸರ್ ಟೆರರ್ ಆಗಿತ್ತು. ಸ್ನೇಹಿತರೆ, ಒಂದು ಡೆಮೋಕ್ರಸಿಯಲ್ಲಿ ಜನ ಭಯ ಪಟ್ಟಾಗ 2 ರಿಯಾಕ್ಷನ್ ಕೊಡ್ತಾರೆ. ಒಂದು, ಸುಮ್ಮನೆ ಶರಣಾಗ್ತಾರೆ. 2, ಆ ಭಯವನ್ನೇ ಆಯುಧವನ್ನಾಗಿ ಮಾಡಿಕೊಂಡು ತಿರುಗಿ ಬೀಳ್ತಾರೆ. TMCಯ ಈ ಮಿತಿ ಮೀರಿದ ರೌಡಿಸಂ ಜನಸಾಮಾನ್ಯರ, ಯುವಕರ ಮತ್ತು ಮಹಿಳೆಯರ ಮನಸ್ಸಿನಲ್ಲಿ ಒಂದು ಅಗ್ನಿ ಪರ್ವತವನ್ನು ಸೃಷ್ಟಿ ಮಾಡಿತ್ತು. ಮತ್ತು BJPಯ ಬೂತ್ ಮಟ್ಟದ ಕಾರ್ಯಕರ್ತರು ಮಾಡಿದ್ದು ಇಷ್ಟೇ, ಆ ಅಗ್ನಿ ಪರ್ವತಕ್ಕೆ ಒಂದು ಸಣ್ಣ ಬೆಂಕಿ ಕಡ್ಡಿ ಗೀರಿದ್ದರು. ಸ್ನೇಹಿತರೆ, ಹೊರಗಡೆ ಪ್ರಪಂಚಕ್ಕೆ, ನ್ಯಾಷನಲ್ ಮೀಡಿಯಾಗಳಿಗೆ TMC ಒಂದು ಭದ್ರ ಕೋಟೆ ಥರ ಕಾಣ್ತಾ ಇತ್ತು. ಯಾರು ಕೂಡ ದೀದಿಯನ್ನು ಟಚ್ ಮಾಡೋಕೆ ಆಗಲ್ಲ ಅನ್ನೋ ಮಟ್ಟಿಗೆ ಒಂದು ನರೇಟಿವ್ ಸೆಟ್ ಆಗಿತ್ತು. ಜೊತೆಗೆ ಬಂಗಾಳದ ಮಗಳು ಅನ್ನೋ ಐಡೆಂಟಿಟಿ ಪಾಲಿಟಿಕ್ಸ್, ಬಂಗಾಳಿ ಅಸ್ಮಿತೆ ಬೆಟ್ಟದಷ್ಟಿತ್ತು. ಆದರೆ ಈ ದೊಡ್ಡ ಕೋಟೆಯ ಅಡಿಪಾಯದಲ್ಲಿ ಆಗಲೇ ಗೆದ್ದಲು ಹಿಡಿಯೋಕೆ ಶುರುವಾಗಿತ್ತು. ಗ್ರೌಂಡ್ ರಿಯಾಲಿಟಿ ಡೆಲ್ಲಿಯ ನ್ಯೂಸ್ ಸ್ಟುಡಿಯೋಗಳಲ್ಲಿ ಕೂತವರಿಗೆ ಅರ್ಥ ಆಗುತ್ತಿರಲಿಲ್ಲ. ಹಳ್ಳಿಗಳಲ್ಲಿ ನಿರುದ್ಯೋಗ ತಾಂಡವ ಆಡ್ತಾ ಇತ್ತು. ಕಟ್ ಮನಿ ಅಂದರೆ ಪ್ರತಿಯೊಂದು ಸರ್ಕಾರಿ ಕೆಲಸಕ್ಕೂ ಲೋಕಲ್ ಲೀಡರ್ಗಳಿಗೆ ಲಂಚ ಕೊಡಬೇಕಾದ ಪರಿಸ್ಥಿತಿ. ಟೀಚರ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್, ಶಾರದಾನಾರದ ಹಗರಣಗಳು ಮತ್ತು ಮಿತಿ ಮೀರಿದ ಪೊಲಿಟಿಕಲ್ ವೈಲೆನ್ಸ್ ಬಂಗಾಳದ ಜನಸಾಮಾನ್ಯರನ್ನು, ಮುಖ್ಯವಾಗಿ ಯುವಕರನ್ನ ಉಸಿರುಗಟ್ಟಿಸುತ್ತಿತ್ತು. ಜನರ ಮನಸ್ಸಿನಲ್ಲಿ ಭಾರಿ ಕೋಪ ಇತ್ತು, ಆದರೆ ಆ ಕೋಪವನ್ನು ತೋರಿಸೋಕೆ ಭಯ ಇತ್ತು ಮತ್ತು ಅದನ್ನು ಚಾನಲೈಸ್ ಮಾಡೋಕೆ ಒಂದು ಶಕ್ತಿಯ ಕೊರತೆ ಇತ್ತು. ಇದೇ ಫ್ರಸ್ಟ್ರೇಷನ್, ಇದೇ ಮೌನ ಒಂದು ಹಿಡನ್ ಫೋರ್ಸ್ಗೆ, ಒಂದು ಅನ್ನೋನ್ ಸ್ಟ್ರಾಟಜಿಗೆ ಬಂಗಾಳದ ಬಾಗಿಲು ತೆರೆಯಿತು. ಸ್ನೇಹಿತರೆ, ಈಗ RSS ಮತ್ತು BJP ಸೈಲೆಂಟ್ ಆಗಿ ಬಂಗಾಳದ ಹಳ್ಳಿಗಳಲ್ಲಿ ತಮ್ಮ ಬೇರುಗಳನ್ನು ಬಿಡಲು ಹೇಗೆ ಶುರು ಮಾಡಿದವು ಮತ್ತು TV ಕ್ಯಾಮರಾಗಳ ಕಣ್ಣಿಗೆ ಬೀಳದೆ ಬೂತ್ ಲೆವೆಲ್ನಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಹೇಗೆ ರೆಡಿ ಆಯಿತು ಅನ್ನೋದನ್ನ ಈಗ ನೋಡೋಣ. ದೆಹಲಿಯ ನ್ಯೂಸ್ ಚಾನೆಲ್ಗಳು ಕೋಲ್ಕತ್ತಾದ ಕಾಫಿ ಹೌಸ್ಗಳಲ್ಲಿ ಕೂತು ದೀದಿಯ ಇಂಟರ್ವ್ಯೂ ಮಾಡ್ತಿದ್ದಾಗ ಬಂಗಾಳದ ಕಾಡುಗಳಲ್ಲಿ, ಟೀ ಎಸ್ಟೇಟ್ಗಳಲ್ಲಿ ಮತ್ತು ಬಾರ್ಡರ್ ಹಳ್ಳಿಗಳಲ್ಲಿ ಒಂದು ಮೌನ ಕ್ರಾಂತಿ ನಡೀತಾ ಇತ್ತು. TMC ತನ್ನ ಸಿಂಡಿಕೇಟ್ ಮದದಲ್ಲಿ ತೇಲುತ್ತಿದ್ದಾಗ RSS ಮತ್ತು ವಿಶ್ವ ಹಿಂದೂ ಪರಿಷತ್ ಒಂದು ಲಾಂಗ್ ಟರ್ಮ್ ಗೇಮ್ ಆಡ್ತಾ ಇದ್ವು. ಅವರು ಅಲ್ಲಿಗೆ ಹೋಗಿ ನಮಗೆ ವೋಟ್ ಹಾಕಿ ಅಂತ ಕೇಳಲಿಲ್ಲ, ಬದಲಾಗಿ ಸೈಕ್ಲೋನ್ ಬಂದಾಗ ಸರ್ಕಾರ ರೀಚ್ ಆಗದ ಹಳ್ಳಿಗಳಿಗೆ ರಿಲೀಫ್ ಕ್ಯಾಂಪ್ಗಳನ್ನು ತೆಗೆದುಕೊಂಡು ಹೋದರು. ಗಿರಿಜನರು ಮತ್ತು ಆದಿವಾಸಿಗಳಿಗೆ ಏಕಲ ವಿದ್ಯಾಲಯಗಳನ್ನು ಶುರು ಮಾಡಿದ್ರು. ಎಲ್ಲಿ ಸರ್ಕಾರ ಫೇಲ್ ಆಯಿತು ಅಲ್ಲಿ ಈ ಕಾರ್ಯಕರ್ತರು ಎಂಟ್ರಿ ಕೊಟ್ಟಿದ್ರು. ಆದರೆ ಕೇವಲ ಸಮಾಜ ಸೇವೆಯಿಂದ ಎಲೆಕ್ಷನ್ ಗೆಲ್ಲೋಕೆ ಆಗುತ್ತಾ? ಅದಕ್ಕೆ ಬೇಕಾಗಿರೋದು ಒಂದು ರೂತ್ಲೆಸ್ ಎಲೆಕ್ಷನ್ ಸ್ಟ್ರಾಟಜಿ. ಆಗ ಫೀಲ್ಡಿಗೆ ಎಂಟ್ರಿ ಕೊಟ್ಟದ್ದೇ ಅಮಿತ್ ಶಾ. ಸ್ನೇಹಿತರೆ, BJP ಬಂಗಾಳದಲ್ಲಿ ಪ್ರಯೋಗಿಸಿದ್ದು ಬೂತ್ ಲೆವೆಲ್ ಮಾಲಿಕ್ಯುಲರ್ ಬಯಾಲಜಿ. ಬಂಗಾಳದಲ್ಲಿ ಸುಮಾರು 78,000ಕ್ಕಿಂತ ಹೆಚ್ಚು ಪೋಲಿಂಗ್ ಬೂತ್ಗಳಿವೆ. ಅಮಿತ್ ಶಾ ಮತ್ತು ಟೀಮ್ ಇಡೀ ಬಂಗಾಳವನ್ನ ABCD ಬೂತ್ಗಳಾಗಿ ವಿಂಗಡಿಸಿತು. ಇದರಲ್ಲಿ ಕ್ಯಾಟಗರಿ A ಮತ್ತು B ನಲ್ಲಿ BJP ಸ್ಟ್ರಾಂಗ್ ಇರುವ ಅಥವಾ
ಫೈಟ್ ಕೊಡಬಲ್ಲ ಬೂತ್ಗಳನ್ನು ಸೇರಿಸಲಾಯಿತು ಮತ್ತು ಕ್ಯಾಟಗರಿ ಸಿ ಮತ್ತು ಡಿ ನಲ್ಲಿ ಟಿಎಂಸಿ ಭದ್ರಕೋಟೆಗಳನ್ನು ಸೇರಿಸಲಾಯಿತು. ಮಮತಾ ಬ್ಯಾನರ್ಜಿ ಅವರ ಲೋಕಲ್ ಕಂಟ್ರೋಲ್ ಅನ್ನು ಬ್ರೇಕ್ ಮಾಡಲು ಅಮಿತ್ ಶಾ ಮತ್ತು ಸುವೇಂದು ಅಧಿಕಾರಿ ನೇತೃತ್ವದಲ್ಲಿ ಒಂದು ಭಾರಿ ಡೇಂಜರಸ್ ಬ್ಲೂ ಪ್ರಿಂಟ್ ರೆಡಿಯಾಗಿತ್ತು. ಅದೇ ಈ ABCD ಸ್ಟ್ರಾಟಜಿ. ಈಗ ನಾವು ಈ ABCDಯನ್ನು ಒಂದೊಂದಾಗಿ ಡಿಕೋಡ್ ಮಾಡೋಣ. ಎ, ಆಂಟಿ ಇನ್ಕಂಬೆನ್ಸಿ ಕನ್ಸಾಲಿಡೇಷನ್. ಟಿಎಂಸಿ ವಿರುದ್ಧ ಕೋಪವಿದ್ದ ಎಲ್ಲರನ್ನೂ ಒಂದೇ ವೇದಿಕೆಗೆ ತರುವುದು. ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಬಂಗಾಳದಲ್ಲಿ ಸಂಪೂರ್ಣವಾಗಿ ಸೈಡ್ಲೈನ್ ಆಗಿದ್ದವು. ಹೀಗಾಗಿ ಟಿಎಂಸಿಯನ್ನು ಸೋಲಿಸಬೇಕು ಅಂದುಕೊಂಡ ಪ್ರತಿಯೊಬ್ಬರಿಗೂ ಬಿಜೆಪಿ ಏಕೈಕ ರೂತ್ಲೆಸ್ ಆಪ್ಷನ್ ಆಗಿ ಕಂಡಿತು. ಬಿ ಅಂದರೆ ಬೂತ್ ಲೆವೆಲ್ ಮ್ಯಾನೇಜ್ಮೆಂಟ್. ಇದು ಎಲ್ಲಕ್ಕಿಂತ ಮುಖ್ಯ. ಬಂಗಾಳದ ಹಿಂಸಾತ್ಮಕ ರಾಜಕೀಯದಲ್ಲಿ ಯಾರು ಬೂತ್ ಕಂಟ್ರೋಲ್ ಮಾಡ್ತಾರೋ ಅವರದೇ ಗೆಲುವು. ಟಿಎಂಸಿಯ ದಾದಾಗಿರಿಯನ್ನು ಎದುರಿಸಲು RSS ಕಳೆದ 10 ವರ್ಷಗಳಿಂದ ಸೈಲೆಂಟ್ ಆಗಿ ಗ್ರೌಂಡ್ ವರ್ಕ್ ಮಾಡಿತ್ತು. ಜಂಗಲ್ ಮಹಲ್ ಮತ್ತು ನಾರ್ತ್ ಬೆಂಗಾಲ್ನ ಹಳ್ಳಿಗಳಲ್ಲಿ ಲಕ್ಷಾಂತರ ಪನ್ನಾ ಪ್ರಮುಖಗಳನ್ನು ಸೃಷ್ಟಿ ಮಾಡಲಾಗಿತ್ತು. ಒಬ್ಬ ಪನ್ನಾ ಪ್ರಮುಖನಿಗೆ ಕೇವಲ 30 ವೋಟರ್ಗಳ ಜವಾಬ್ದಾರಿ. ಇದು ಟಿಎಂಸಿಯ ಭೌತಿಕ ಹಿಡಿತವನ್ನ ಬೈಪಾಸ್ ಮಾಡಿತ್ತು. ಟಿಎಂಸಿಯ ಗೂಂಡಾಗಿರಿಗೆ ಹೆದರಿ ಯಾರು ವೋಟ್ ಹಾಕಲು ಮನೆಯಿಂದ ಹೊರಬರುತ್ತಿರಲಿಲ್ಲವೋ ಅಂತಹ ಸೈಲೆಂಟ್ ವೋಟರ್ಸ್ನ ಹುಡುಕಿ ಅವರಿಗೆ ಧೈರ್ಯ ತುಂಬಿ ಬೂತ್ಗೆ ಕರೆತರುವ ಜವಾಬ್ದಾರಿ ಇವರದ್ದಾಗಿತ್ತು. ಮೂರನೆಯದು ಸಿ ಅಂದರೆ ಕಲ್ಚರಲ್ ಆ್ಯಂಡ್ ಸಿವಿಲೈಸೇಷನಲ್ ನರೇಟಿವ್. ಮಮತಾ ಅವರ ಬಂಗಾಳಿ ಅಸ್ಮಿತೆಗೆ ಪ್ರತಿಯಾಗಿ ಬಿಜೆಪಿ ಸೋನಾರ್ ಬಾಂಗ್ಲಾ ಮತ್ತು ಹಿಂದುತ್ವದ ಕಾರ್ಡ್ ಪ್ಲೇ ಮಾಡಿತು. ಬಾರ್ಡರ್ ಜಿಲ್ಲೆಗಳಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಮತ್ತು ರೋಹಿಂಗ್ಯಾಗಳ ನುಸುಳುವಿಕೆ ಲೋಕಲ್ ಹಿಂದೂಗಳ ಡೆಮೋಗ್ರಫಿಯನ್ನ ಹೇಗೆ ಬದಲಾಯಿಸುತ್ತದೆ ಅನ್ನೋದನ್ನ ಕರಾರುವಕ್ಕಾಗಿ ಜನರ ಮುಂದೆ ಇಟ್ಟರು. ಇದು ಕೇವಲ ರಾಜಕೀಯದ ಭಾಷಣವಾಗಿರಲಿಲ್ಲ. ಬಾರ್ಡರ್ ಜನರಿಗೆ ಇದೊಂದು ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಆಗಿತ್ತು. ನಾಲ್ಕನೆಯದು ಡಿ ಅಂದರೆ ಡೆಮೋಗ್ರಾಫಿಕ್ ಆ್ಯಂಡ್ ಡಾಟಾ ಡ್ರಿವನ್ ಟಾರ್ಗೆಟಿಂಗ್. ಬಿಜೆಪಿಯ IT ಸೆಲ್ ಮತ್ತು ವಾಟ್ಸಪ್ ಇಕೋಸಿಸ್ಟಮ್ ಟಿಎಂಸಿಯ ಕರಪ್ಷನ್ ಮತ್ತು ಸಂದೇಶ್ ಖಾಲಿಯಂತಹ ರಿಯಲ್ ಕ್ರೈಮ್ ಕೇಸ್ಗಳ ವಿಡಿಯೋಗಳನ್ನು ಪ್ರತಿಯೊಂದು ಮೊಬೈಲ್ಗೂ ತಲುಪಿಸಿತು. ಇದರ ಜೊತೆಗೆ ಇನ್ನೊಂದು ಮಾಸ್ಟರ್ ಪ್ಲಾನ್ ಇತ್ತು. ಅದೇ ಮೈನಾರಿಟಿ ವೋಟ್ ಸ್ಪ್ಲಿಟ್. ಮಾಲ್ಡಾ, ಮುರ್ಷಿದಾಬಾದ್ ಮತ್ತು ಉತ್ತರ ದಿನಾಜ್ಪುರದಂತಹ ಟಿಎಂಸಿ ಸ್ಟ್ರಾಂಗ್ ಹೋಲ್ಡ್ಗಳಲ್ಲಿ ಏನಾಯಿತು ಗೊತ್ತಾ? ಕಾಂಗ್ರೆಸ್ ಮತ್ತು ಲೆಫ್ಟ್ ಮೈತ್ರಿ ಮತ್ತು ಇತರ ಲೋಕಲ್ ಪಕ್ಷಗಳು ಮುಸ್ಲಿಂ ವೋಟ್ಗಳನ್ನು ಡಿವೈಡ್ ಮಾಡಿದವು. ಎಲ್ಲಿ ಟಿಎಂಸಿ 10,000 to 15,000 ವೋಟುಗಳಿಂದ ಗೆಲ್ಲಬೇಕಿತ್ತೋ ಅಲ್ಲಿ ವೋಟ್ಗಳು ಹಂಚಿ ಹೋಗಿ ಬಿಜೆಪಿ ಆ ಮಾರ್ಜಿನಲ್ ಸೀಟ್ಗಳನ್ನು ಸುಲಭವಾಗಿ ತನ್ನದಾಗಿಸಿಕೊಂಡಿತು. ಆದರೆ ಬಿಜೆಪಿ ಕೇವಲ ಜನರನ್ನು ಸೆಳೆಯೋದು ಅಷ್ಟೇ ಅಲ್ಲ, ವೋಟಿಂಗ್ ಸಿಸ್ಟಮ್ನಲ್ಲಿದ್ದ ಒಂದು ದೊಡ್ಡ ಸಿಸ್ಟಮ್ಯಾಟಿಕ್ ಫ್ರಾಡನ್ನು ಪತ್ತೆ ಹಚ್ಚಿತು. ಅದುವೇ SIR ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಬಂಗಾಳದ ಚುನಾವಣೆಯಲ್ಲಿ ದಶಕಗಳಿಂದ ಒಂದು ಆರೋಪ ಇತ್ತು. ಗೋಸ್ಟ್ ವೋಟರ್ಸ್ ಅಥವಾ ಸತ್ತವರ ಹೆಸರಲ್ಲಿ ವೋಟ್ ಮಾಡೋದು. ಬಿಜೆಪಿ ತನ್ನ ಕಾರ್ಯಕರ್ತರ ಮೂಲಕ ಸಾವಿರಾರು ಬೂತ್ಗಳಲ್ಲಿ ವೋಟರ್ ಲಿಸ್ಟ್ ಪರಿಶೀಲಿಸಿ ಲಕ್ಷಾಂತರ ಫೇಕ್ ವೋಟರ್ಸ್ ಹೆಸರನ್ನು ಡಿಲೀಟ್ ಮಾಡಿಸಿತು. ಯಾವಾಗ ಎಲೆಕ್ಷನ್ ಕಮಿಷನ್ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮೂಲಕ ವೋಟರ್ ಲಿಸ್ಟ್ನ ಕ್ಲೀನ್ ಮಾಡಿತು, ಆಗ ಟಿಎಂಸಿಯ ಪ್ರಾಕ್ಸಿ ವೋಟಿಂಗ್ಗೆ ದೊಡ್ಡ ಏಟು ಬಿತ್ತು. ಅಂದರೆ ಯಾರೋ ಇಲ್ಲದವರ ಹೆಸರಲ್ಲಿ ಬಂದು ಬಟನ್ ಒತ್ತುತ್ತಿದ್ದ ಆ ಕೈಗಳನ್ನು ಈ SIR ಸ್ಟ್ರಾಟಜಿ ಕತ್ತರಿಸಿ ಹಾಕಿತ್ತು. ಇದು ಬಿಜೆಪಿಗೆ ಸಿಕ್ಕ ಅತಿ ದೊಡ್ಡ ಟೆಕ್ನಿಕಲ್ ವಿಕ್ಟರಿ. ಸ್ನೇಹಿತರೆ, ಬಂಗಾಳದ ಈ ಬೃಹತ್ ಗೆಲುವಿನಲ್ಲಿ 4 ವಿಭಿನ್ನ ನಾಯಕರು ತಮ್ಮದೇ ಆದ ಶಕ್ತಿಯನ್ನು ತೋರಿಸಿದ್ದಾರೆ. ಮೊದಲನೆಯವರು ದಿಲೀಪ್ ಘೋಷ್. RSS ಹಿನ್ನೆಲೆಯಿಂದ ಬಂದ ಇವರು ಕಾರ್ಯಕರ್ತರಿಗೆ ಹೇಳಿಕೊಟ್ಟಿದ್ದು ಒಂದೇ ಪಾಠ: ಏಟಿಗೆ ಎದುರೇಟು. ಟಿಎಂಸಿಯ ಗೂಂಡಾಗಿರಿಯನ್ನ ಬೀದಿಯಲ್ಲಿ ನಿಂತು ಫೇಸ್ ಮಾಡಿದ್ದು ಇದೇ ದಿಲೀಪ್ ಘೋಷ್. ಎರಡನೆಯವರು ಅಮಿತ್ ಶಾ ಬಂಗಾಳದಲ್ಲಿ 20 ದಿನ ಕ್ಯಾಂಪ್ ಮಾಡಿ ತಡರಾತ್ರಿಯವರೆಗೆ ಮೀಟಿಂಗ್ ನಡೆಸಿ ಡೇಟಾ ಮ್ಯಾಜಿಕ್ ಮಾಡಿದರು. ಪ್ರತಿಯೊಂದು ಜಿಲ್ಲೆಯ ಕ್ಯಾಶ್ ಈಕ್ವೇಷನ್ಸ್ ಮತ್ತು ಬೂತ್ ಲೆವೆಲ್ ಮ್ಯಾಪಿಂಗ್ ಇವರ ಕೈಯಲ್ಲಿತ್ತು. ಮೂರನೆಯ ಮತ್ತು ಅತಿ ಮುಖ್ಯವಾದ ವ್ಯಕ್ತಿ ಸುವೇಂದು ಅಧಿಕಾರಿ. ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿಯ ಬಲಗೈ ಬಂಟನಾಗಿದ್ದ ಈ ವ್ಯಕ್ತಿ ಟಿಎಂಸಿಯ ಪ್ರತಿಯೊಂದು ನರನಾಡಿಯನ್ನು ಬಲ್ಲವರಾಗಿದ್ದರು. 2021 ನಂದಿ ಗ್ರಾಮದಲ್ಲಿ ಸ್ವತಃ ಮಮತಾರನ್ನೇ ಸೋಲಿಸಿ
TMCಯ ಅಜಯ ಅನ್ನೋ ಇಮೇಜನ್ನು ಧೂಳೀಪಟ ಮಾಡಿದರು. 4ನೆಯ ವ್ಯಕ್ತಿ ನರೇಂದ್ರ ಮೋದಿ. ಅಮಿತ್ ಶಾ ಡೇಟಾ ತಂದರೆ ಮೋದಿ ಭರವಸೆ ತಂದರು. ಸೋನಾರ್ ಬಂಗ್ಲಾ ಕಟ್ಟುವ ಭಾಷಣಗಳ ಮೂಲಕ ಬಂಗಾಳದ ಯುವಕರಲ್ಲಿ ಒಂದು ಹೊಸ ಕಿಚ್ಚು ಹಚ್ಚಿದರು. ಬ್ರ್ಯಾಂಡ್ ಮೋದಿ ವರ್ಸಸ್ ಬ್ರ್ಯಾಂಡ್ ದೀದಿ ನಡುವಿನ ಯುದ್ಧದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿದೆ. ಆದರೆ ಈ ಎಲೆಕ್ಷನ್ ಮ್ಯಾಥಮೆಟಿಕ್ಸ್ ವರ್ಕ್ ಆಗೋಕ್ಕೆ ಒಂದು ಎಮೋಷನಲ್ ಕರೆಂಟ್ ಬೇಕಿತ್ತು. ಅದೇ ದ ಸಿಟಿಜನ್ಶಿಪ್ ಡಿಬೇಟ್. ಬಂಗಾಳದ ಪಾಲಿಟಿಕ್ಸ್ ಅರ್ಥ ಆಗಬೇಕು ಅಂದರೆ ನೀವು ಬಾರ್ಡರ್ ಪಾಲಿಟಿಕ್ಸ್ನ ಅರ್ಥ ಮಾಡಿಕೊಳ್ಳಲೇಬೇಕು. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳುತ್ತಿರುವ ವಲಸಿಗರು ಒಂದು ಕಡೆಯಾದರೆ, ಧಾರ್ಮಿಕ ಕಿರುಕುಳ ತಾಳಲಾರದೆ ಭಾರತಕ್ಕೆ ಓಡಿ ಬಂದ ಹಿಂದೂ ನಿರಾಶ್ರಿತರು ಇನ್ನೊಂದು ಕಡೆ. ಇಲ್ಲಿ ಬರುತ್ತೆ ಮತುವಾ ಸಮುದಾಯದ ಪಾತ್ರ. ಇವರು ವಿಭಜನೆಯ ನಂತರ ಬಾಂಗ್ಲಾದಿಂದ ಬಂದ ದಲಿತ ಹಿಂದೂಗಳು. ಬಂಗಾಳದ 30ರಿಂದ 40 ಸೀಟುಗಳಲ್ಲಿ ಇವರದ್ದೇ ಡಿಸೈಡಿಂಗ್ ವೋಟ್. ದಶಕಗಳ ಕಾಲ ಲೆಫ್ಟ್ ಮತ್ತು TMC ಇವರನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡಿದ್ದವು. ಆದರೆ ಅವರಿಗೆ ಅಧಿಕೃತ ಪೌರತ್ವ ಸಿಕ್ಕಿರಲಿಲ್ಲ. ಆಗ BJP ಇಲ್ಲಿ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ನ ಪ್ಲೇ ಮಾಡ್ತು. ಅದೇ CAA. ನಾವು ನಿಮಗೆ ಪೌರತ್ವ ಕೊಡ್ತೀವಿ, ನಿಮ್ಮ ಅಸ್ತಿತ್ವವನ್ನು ಉಳಿಸ್ತೀವಿ ಅನ್ನೋ BJPಯ ಪ್ರಾಮಿಸ್ ಮತುವಾ ಸಮುದಾಯದ ಲಕ್ಷಾಂತರ ವೋಟ್ಸನ್ನು ರಾತ್ರೋರಾತ್ರಿ ಶಿಫ್ಟ್ ಮಾಡ್ತು. ಬಾರ್ಡರ್ ಜಿಲ್ಲೆಗಳಲ್ಲಿ NRC ಮತ್ತು CAA ಮೇಲಿನ ಚರ್ಚೆಗಳು ಆಂಟಿ ಇನ್ಕಂಬೆನ್ಸಿ ಜೊತೆ ಸೇರಿ ಒಂದು ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ತು. ಸ್ನೇಹಿತರೆ, ಈಗ ಗಮನವಿಟ್ಟು ಕೇಳಿ. ಬಂಗಾಳದಲ್ಲಿ ಜಾತಿ ರಾಜಕೀಯ ಇಲ್ಲ ಅಂತ ಬುದ್ಧಿಜೀವಿಗಳು ಹೇಳ್ತಾರೆ. ಆದರೆ ಅದು ಅಪ್ಪಟ ಸುಳ್ಳು. ಬಂಗಾಳದ ರಾಜಕೀಯವನ್ನು ಯಾವತ್ತಿಗೂ ಕಂಟ್ರೋಲ್ ಮಾಡಿದ್ದು ಭದ್ರಲೋಕ್ ಕಲ್ಚರ್. ಅಂದರೆ ಸೌತ್ ಕೋಲ್ಕತ್ತಾದ ವಿದ್ಯಾವಂತ ಮೇಲ್ವರ್ಗದ ಎಲೈಟ್ಸ್, ಕಮ್ಯುನಿಸ್ಟ್ ಲೀಡರ್ಗಳಿರಲಿ ಅಥವಾ TMC ಲೀಡರ್ಗಳಿರಲಿ, ಪವರ್ ಇದ್ದದ್ದು ಈ ಎಲೈಟ್ಸ್ ಕೈಯಲ್ಲಿ ಮಾತ್ರ. ಆದರೆ ಉತ್ತರ ಬಂಗಾಳದ ರಾಜವಂಶಿಗಳು, ಜಂಗಲ್ ಮಹಲ್ನ ಸಂತಾಲ್ ಆದಿವಾಸಿಗಳು ಮತ್ತು ದಲಿತರು ಯಾವತ್ತಿಗೂ ಪವರ್ ಸೆಂಟರ್ನಿಂದ ಆಚೆನೆ ಇದ್ರು. BJP ಇದೇ ಗ್ಯಾಪನ್ನು ಎನ್ಕ್ಯಾಶ್ ಮಾಡಿಕೊಳ್ತು. ಅವರು ಕೋಲ್ಕತ್ತಾದ ಎಲೈಟ್ಸ್ ಹಿಂದೆ ಹೋಗಲಿಲ್ಲ. ಬದಲಾಗಿ ಅವರು ಟಿಕೆಟ್ ಕೊಟ್ಟಿದ್ದು ಲೋಕಲ್ ಹಳ್ಳಿಗಳ ಆದಿವಾಸಿಗಳಿಗೆ, ದಲಿತ ನಾಯಕರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ. ಇದನ್ನು ಪೊಲಿಟಿಕಲ್ ಸೈನ್ಸ್ನಲ್ಲಿ ಸಬ್ಬಾಲ್ಟರ್ನ್ ಹಿಂದುತ್ವ ಅಂತ ಕರೀತಾರೆ. ಹಿಂದುತ್ವದ ಅಡಿಯಲ್ಲಿ ಈ ಎಲ್ಲ ಶೋಷಿತ ವರ್ಗಗಳನ್ನು BJP ಒಂದೇ ಫ್ರೇಮ್ ಒಳಗೆ ತಂತು. TMC ಮೇಲಿದ್ದ ಆಕ್ರೋಶ ಈಗ ಹಿಂದೂ ಐಡೆಂಟಿಟಿ ಜೊತೆ ಮರ್ಜ್ ಆಗಿತ್ತು. ಸ್ನೇಹಿತರೆ, 2019-21 ಸಮಯದಲ್ಲಿ ಬಂಗಾಳ ಒಂದು ಕಲ್ಚರಲ್ ಯುದ್ಧ ಭೂಮಿಯಾಗಿ ಬದಲಾಗಿತ್ತು. ಮಮತಾ ಬ್ಯಾನರ್ಜಿಗೆ ಗೊತ್ತಿತ್ತು, ಅಭಿವೃದ್ಧಿ ಅಥವಾ ಆಡಳಿತದ ಬಗ್ಗೆ ಮಾತನಾಡಿದರೆ ತಾವು ಸೋಲುತ್ತೇವೆ ಅಂತ. ಹಾಗಾಗಿ ಅವರು ಪ್ಲೇ ಮಾಡಿದ್ದು ದ ಇನ್ಸೈಡರ್ ವರ್ಸಸ್ ಔಟ್ಸೈಡರ್ ಕಾರ್ಡ್. BJPಯವರನ್ನು ಬೋರ್ಗೀಸ್ ಅಂತ ಕರೆದರು. ಅಂದರೆ 18ನೇ ಶತಮಾನದಲ್ಲಿ ಬಂಗಾಳವನ್ನು ಲೂಟಿ ಮಾಡಲು ಬಂದಿದ್ದ ಮರಾಠ ದಾಳಿಕೋರರು ಅಂತ ಅರ್ಥ. ನಾವು ಬಂಗಾಳಿಗಳು, ಅವರು ಹಿಂದೂ ಮಾತಾಡುವ ಹೊರಗಿನವರು. ಇದು ಬಂಗಾಳದ ಅಸ್ಮಿತೆಯ ಪ್ರಶ್ನೆ ಅಂತ TMC ಕ್ಯಾಂಪೇನ್ ಶುರು ಮಾಡ್ತು. ಆದರೆ BJPಯ ಕೌಂಟರ್ ಅಟ್ಯಾಕ್ ಹೇಗಿತ್ತು ಗೊತ್ತಾ? ಅವರು ಬಂಗಾಳದ ಅಸ್ಮಿತೆಯನ್ನು ಹೈಜಾಕ್ ಮಾಡಿದರು. ಮೋದಿ ಅವರು ಮತ್ತು ಅಮಿತ್ ಶಾ ರವೀಂದ್ರನಾಥ್ ಟ್ಯಾಗೋರ್, ಸ್ವಾಮಿ ವಿವೇಕಾನಂದ ಮತ್ತು ನೇತಾಜಿಯವರನ್ನ ತಮ್ಮ ಕ್ಯಾಂಪೇನ್ನ ಮುಂಚೂಣಿಗೆ ತಂದರು. ಇದರ ಜೊತೆಗೆ ರಸ್ತೆಯುದ್ದಕ್ಕೂ ಮೊಳಗಿದ ಜೈ ಶ್ರೀರಾಮ್ ಘೋಷಣೆ ಕೇವಲ ಭಕ್ತಿಯ ಸಂಕೇತವಾಗಿರಲಿಲ್ಲ, ಅದೊಂದು ಪ್ರೊಟೆಸ್ಟ್ ಕರೆಯಾಗಿತ್ತು. TMCಯ ಸರ್ವಾಧಿಕಾರದ ವಿರುದ್ಧದ ಆಕ್ರೋಶದ ಕೂಗಾಗಿತ್ತು. ಯಾವಾಗ ಮಮತಾ ಬ್ಯಾನರ್ಜಿ ರಸ್ತೆಯಲ್ಲಿ ಜೈ ಶ್ರೀರಾಮ್ ಕೂಗಿದ ಯುವಕರನ್ನ ನೋಡಿ ಕಾರಿನಿಂದ ಇಳಿದು ಕೋಪಗೊಂಡು ಅರೆಸ್ಟ್ ಮಾಡಲು ಮುಂದಾದರೋ, ಆವಾಗ ಮಮತಾರನ್ನ ಹಿಂದೂ ವಿರೋಧಿ ಅಂತ ಹೇಳಲು ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿರಲಿಲ್ಲ. ಸ್ನೇಹಿತರೆ, ಬಂಗಾಳದ ಈ ರಣತಂತ್ರದಲ್ಲಿ ಯಾರೂ ಮಾತಾಡದ ಒಂದು ಹಿಡನ್ ಫ್ಯಾಕ್ಟರ್ ಇದೆ. ಅದೇ ದ ಡೆತ್ ಆಫ್ ದ ಲೆಫ್ಟ್. ಒಂದು ಕಾಲದಲ್ಲಿ 34 ವರ್ಷ ಬಂಗಾಳವನ್ನು ಆಳಿದ್ದ ಕಮ್ಯುನಿಸ್ಟರು ಮತ್ತು ಕಾಂಗ್ರೆಸ್ ಎಲ್ಲಿ ಹೋದ್ರು? ನೀವು ಎಲೆಕ್ಷನ್ ಡೇಟಾ ನೋಡಿದ್ರೆ ಒಂದು ಶಾಕಿಂಗ್ ಸತ್ಯ ಗೊತ್ತಾಗುತ್ತೆ. BJP ಬಂಗಾಳದಲ್ಲಿ ಬೆಳೆದದ್ದು ಕೇವಲ TMC ವೋಟರ್ಸ್ನಿಂದ ಅಲ್ಲ, ಬದಲಾಗಿ ಲೆಫ್ಟ್ ಫ್ರಂಟ್ನ ವೋಟರ್ಸಿಂದ. ಬಂಗಾಳದ ಹಳ್ಳಿಗಳಲ್ಲಿ ಒಂದು ಸ್ಲೋಗನ್ ಫೇಮಸ್ ಆಯಿತು, ಅದೇ ಆಗೇ ರಾಮ್ ಪೋರೆ ವಾಮ್, ಅಂದರೆ ಮೊದಲು ರಾಮ ಆಮೇಲೆ ವಾಮ ಅಂತ. ಇಲ್ಲಿ ವಾಮ ಅಂದರೆ ಲೆಫ್ಟ್ ಅಂತ ಅರ್ಥ. ಯಾವಾಗ
TMCಯ ಲೋಕಲ್ ಲೀಡರ್ಗಳ ಕಾಟ ತಡೆಯೋಕೆ ಆಗಲಿಲ್ವೋ ಆಗ ಲೆಫ್ಟ್ ಪಾರ್ಟಿಯ ಕಾರ್ಯಕರ್ತರಿಗೆ ಅಸ್ತಿತ್ವದ ಪ್ರಶ್ನೆ ಎದುರಾಯಿತು. ಅವರಿಗೆ ರಕ್ಷಣೆ ಬೇಕಿತ್ತು. TMCಯ ಗೂಂಡಾಗಿರಿಯನ್ನು ಎದುರಿಸಬಲ್ಲ ಏಕೈಕ ಶಕ್ತಿ ಅವರಿಗೆ ಬಿಜೆಪಿಯಲ್ಲಿ ಕಂಡಿತು. ಇದು ಸಿದ್ಧಾಂತದ ಬದಲಾವಣೆ ಅಲ್ಲ, ಬದಲಿಗೆ ಇದೊಂದು ಸರ್ವೈವಲ್ ಇನ್ಸ್ಟಿಂಕ್ಟ್. ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಇಡೀ ಆಂಟಿ TMC ವೋಟ್ ಒಂದೇ ಕಡೆ ಕನ್ಸಾಲಿಡೇಟ್ ಆಯಿತು. ಹಾಗೆ ಯುದ್ಧ ನಡೆದದ್ದು ಕೇವಲ ಬೂತ್ಗಳಲ್ಲಿ ಅಲ್ಲ, ನಿಮ್ಮ ಫೋನಿನ 5 ಇಂಚಿನ ಸ್ಕ್ರೀನ್ ಮೇಲೆ. ಬಿಜೆಪಿ ಬಂಗಾಳಕ್ಕೆ ತಂದದ್ದು ಡಿಜಿಟಲ್ ವಾರ್ಫೇರ್. ಪ್ರತಿ ಜಿಲ್ಲೆಯಲ್ಲೂ ಸಾವಿರಾರು ವಾಟ್ಸಪ್ ಗ್ರೂಪ್ಗಳು ಸೃಷ್ಟಿಯಾದವು. TMC ಸರ್ಕಾರದ ಹಗರಣಗಳ ವಿಡಿಯೋಗಳು, ಕಟ್ ಮನಿ ಬಗ್ಗೆ ಮೀಮ್ಗಳು ಕಾಳ್ಗಿಚ್ಚಿನಂತೆ ಹರಡಿದವು. TMC ಕೂಡ ಸುಮ್ಮನೆ ಕೂರಲಿಲ್ಲ. ಅವರು ತಂದದ್ದು ಕೇಲಾ ಹೋಬೆ, ಅಂದರೆ ಆಟ ಶುರುವಾಗಲಿದೆ ಅನ್ನೋ ಸ್ಲೋಗನ್. ಇದು ಕೇವಲ ಒಂದು ಹಾಡಾಗಿರಲಿಲ್ಲ, ಅದೊಂದು ಎಚ್ಚರಿಕೆಯ ಗಂಟೆಯಾಗಿತ್ತು. ಈ ಡಿಜಿಟಲ್ ಯುದ್ಧ ಎಷ್ಟು ತೀವ್ರವಾಗಿತ್ತು ಅಂದರೆ ಬಂಗಾಳದ ಸಾಮಾನ್ಯ ಮತದಾರನಿಗೆ ದಿನದ 24 ಗಂಟೆಯೂ ರಾಜಕೀಯದ ಡೋಸ್ ಸಿಗುತ್ತಿತ್ತು. ಇನ್ಫಾರ್ಮೇಷನ್ ಓವರ್ಲೋಡ್ ಮೂಲಕ ಮತದಾರನ ಸೈಕಾಲಜಿಯನ್ನೇ ಬದಲಿಸುವ ಪ್ರಯತ್ನ ಇದು. ಸ್ನೇಹಿತರೆ, ಈಗ ಪ್ರಶ್ನೆ ಇರೋದು, ಈ ಬಂಗಾಳದ ಬದಲಾವಣೆ ಕೇವಲ ಒಂದು ಎಲೆಕ್ಷನ್ ರಿಸಲ್ಟ್ ಮಾತ್ರನಾ? ಖಂಡಿತ ಇಲ್ಲ. ಬಂಗಾಳ ಇವತ್ತು ಭಾರತದ ಐಡಿಯಾಲಜಿಕಲ್ ಬ್ಯಾಟಲ್ ಫೀಲ್ಡ್. ಇಲ್ಲಿ ನಡೆಯುತ್ತಿರೋದು ಕೇವಲ 2 ಪಕ್ಷಗಳ ನಡುವಿನ ಫೈಟ್ ಅಲ್ಲ, ಇದು ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆಯ ನಡುವಿನ ಮಹಾಯುದ್ಧ. ಬಿಜೆಪಿ TMCಯ ಕೋಟೆಯನ್ನು ಪೂರ್ತಿಯಾಗಿ ಧ್ವಂಸ ಮಾಡದಿರಬಹುದು, ಆದರೆ ಅವರು ಆ ಗೋಡೆಯಲ್ಲಿ ಒಂದು ದೊಡ್ಡ ಬಿರುಕು ಮೂಡಿಸಿದ್ದಾರೆ. ಈ ರಿಸಲ್ಟ್ 2029ರ ಲೋಕಸಭಾ ಚುನಾವಣೆಯ ದಿಕ್ಕನ್ನೇ ಬದಲಿಸಬಹುದು. ಯಾಕಂದರೆ ಈಶಾನ್ಯ ಮತ್ತು ಪೂರ್ವ ಭಾರತದ ಗೇಟ್ವೇ ಈ ಬಂಗಾಳ. ಆದರೆ ಈ ಎಲ್ಲ ರಾಜಕೀಯ ಸರ್ಕಸ್ಗಳ ನಡುವೆ ನಾವು ಮರೆಯಬಾರದ ಒಂದು ಮುಖವಿದೆ, ಅದು ಬಂಗಾಳದ ಸಾಮಾನ್ಯ ಮತದಾರ. ಬಂಗಾಳದ ಚಹಾ ಅಂಗಡಿಗಳಲ್ಲಿ ಇವತ್ತೂ ಚರ್ಚೆ ನಡೀತಾ ಇದೆ. ಜನರಿಗೆ ಬೇಕಿರೋದು ಕೇವಲ ಸೈದ್ಧಾಂತಿಕ ಜಗಳವಲ್ಲ, ಅವರಿಗೆ ಬೇಕಿರೋದು ಉದ್ಯೋಗ, ಸುರಕ್ಷತೆ ಮತ್ತು ತಮ್ಮ ಅಸ್ಮಿತೆಯ ಗೌರವ. ಯಾವ ಪಕ್ಷ ಈ ಮೂರನ್ನು ಕೊಡುತ್ತೋ ಅವರನ್ನು ಬಂಗಾಳದ ಮಣ್ಣು ಕೈ ಹಿಡಿಯುತ್ತದೆ. ನಿಮ್ಮ ಪ್ರಕಾರ ಬಂಗಾಳದ ಈ ಬದಲಾವಣೆ ಭಾರತದ ಭವಿಷ್ಯವನ್ನು ಬದಲಿಸುತ್ತಾ, ಅಥವಾ ಬೀದಿಯ ಭದ್ರಕೋಟೆಯನ್ನು ಮತ್ತೆ ಯಾರು ಅಲುಗಾಡಿಸೋಕೆ ಸಾಧ್ಯವಿಲ್ಲವೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಆಳವಾದ ಅನಾಲಿಸಿಸ್ಗಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ. ಇದು ಬಂಗಾಳದ ಕಥೆ ಮಾತ್ರವಲ್ಲ, ಇದು ಭಾರತದ ಬದಲಾಗುತ್ತಿರುವ ರಾಜಕೀಯ ಮುಖವಾಡ.